ರಾಜ್ಯದಲ್ಲಿ ಸಾವರ್ಕರ್ ಫ್ಲೆಕ್ಸ್ ವಾರ್ ಜೋರಾಗಿ ನಡೀತಾ ಇದೆ. ಜಿಲ್ಲೆಯಿಂದ ಜಿಲ್ಲೆಗೆ ಈ ಕಿಚ್ಚು ಹಬ್ಬುತ್ತಾ ಇದೆ. ಆಗಸ್ಟ್ 15ರಂದು ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಗಲಾಟೆಯಿಂದ ಉದ್ವಿಗ್ನಗೊಂಡಿತ್ತು. ಆಗಸ್ಟ್ 16ನೇ ತಾರೀಕು ತುಮಕೂರಲ್ಲಿ ಹಲವೆಡೆ ಸಾವರ್ಕರ್ ಫ್ಲೆಕ್ಸ್ ಅನ್ನು ಹಾಕಿದ್ರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಲಾಗಿತ್ತು. ಇನ್ನು ಉಡುಪಿಯಲ್ಲಿ ಪುತ್ಥಳಿಗೆ ಮನವಿಯನ್ನ ಮಾಡಲಾಗ್ತಾ ಇದೆ. ಈಗ ಮಂಗಳೂರಲ್ಲೂ ಇದು ರಿಪೀಟ್ ಆಗ್ತಾ ಇದೆ. ಉಡುಪಿ ಭಾಗದಲ್ಲಿ ಜೋರಾಗಿದೆ ಸಾವರ್ಕರ್ ಸಮರ. ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಪುತ್ಥಳಿ ನಿರ್ಮಾಣ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ನಗರಸಭೆಯ ಬಿಜೆಪಿಯ ಯಶ್ಪಾಲ್ ಸುವರ್ಣ ಅವರು ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಿಜೆಪಿ ಹಿಂದುಳಿದ ಮೋರ್ಚಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಯಶ್ಪಾಲ್ ಸುವರ್ಣ ಈಗ ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಸಾವರ್ಕರ್ ಅವರ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪುತ್ಥಳಿ ನಿರ್ಮಾಣ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ದಾರೆ. ಈಗ ಕುತೂಹಲ ಮೂಡಿಸಿದೆ ನಗರಸಭೆ ಅಧಿಕಾರಿಗಳ ತೀರ್ಮಾನ. ಪುತ್ಥಳಿ ನಿರ್ಮಾಣಕ್ಕೆ ಅವಕಾಶ ಕೊಡಬೇಕು ಅಂತ ನಗರಸಭೆಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು ಸಾವರ್ಕರ್ ಬೆಂಬಲಿಸಿ ಕುಂದಾಪುರದ ಹಿಂದೂ ಜಾಗರಣ ವೇದಿಕೆ ಹಾಗೇನೆ ಹಿಂದೂ ಯುವ ವಾಹಿನಿ ನೇತೃತ್ವದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ನಾನು ಸಾವರ್ಕರ್, ನಾವೂ ಸಾವರ್ಕರ್ ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಕೈ ಜೋಡಿಸಿದ್ದಾರೆ. ಇವತ್ತು ಪ್ರಶ್ನೆ ಇರೋದು ದೇಶಭಕ್ತರು ದೇಶ ವಿರೋಧಿಗಳಂತ. ಇವತ್ತು ದೇಶಭಕ್ತರು ಎನಿಸ್ಕೊಂಡ ಸಾವರ್ಕರ್ ಅವರ ಪ್ರತಿಮೆ ಅನಾವರಣ ಮಾಡಿ ಯಾರು ವಿರೋಧ ಮಾಡ್ತಾರೆ ಅವರು ದೇಶ ವಿರೋಧಿಗಳು. ಅವರು ನಮ್ಮ ದೇಶದಲ್ಲಿ ಇರಲಿಕ್ಕೆ ಅವರು ಅರ್ಹ ಅಲ್ಲ ಅಂತ ನಾನು ಹೇಳ್ತೇನೆ. ಅದರಿಂದಾಗಿ ನಿನ್ನೆ ದಿನ ಅದಕ್ಕೆ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ. ಈಗಾಗಲೇ ನಗರಸಭೆಗೆ ಮನವಿಯನ್ನು ಮಾಡಿದ್ದೇವೆ, ಅವರ ಪುತ್ಥಳಿ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಡಬೇಕಂತ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನಿಗೆ ನಾನು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕೊಟ್ಟಿದ್ದೇನೆ. ನೀವು ಈ ಬಗ್ಗೆ ಏನಾದರೂ ಚಕ್ರ ಎತ್ತಿದರೆ, ಈ ಬಗ್ಗೆ ತೆರವುಗೊಳಿಸುವಂಥ ಪ್ರಯತ್ನ ಮಾಡಿದರೆ ಮುಂದಿನ ದಿನದಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ನಾವು ಅವರ ದೇಶಭಕ್ತರ ಈ ಫೋಟೋವನ್ನು ಅನಾವರಣ ಮಾಡಲಿಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಸಾವರ್ಕರ್ ಸಮರ ಶುರುವಾಗಿದೆ. ಇದರ ಮಧ್ಯೆ ಮಂಗಳೂರಿನ ಸೂರತ್ಕಲ್, ಬೈಕಂಪಾಡಿ